ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್, ನಾವು ಡೈಲಿ ಲೈಫಲ್ಲಿ ಒಂದು 25-30 ಇಯರ್ಸ್ ಆಗ್ತಾ ಇದ್ದಂಗೆ ನಮ್ಮ ಮುಖ ಏನಾಗುತ್ತೆ, ತುಂಬ ಸುಕ್ಕುಗಟ್ಟೋದು, ಹಣೆ ಮೇಲೆ ಈ ಒಂದು ಕಣ್ಣಿನ ಭಾಗದಲ್ಲಿ ನೆರಿಗೆಗಳು ನಮಗೆ ಕಾಣಿಸೋಕ್ಕೆ ಶುರು ಆಗುತ್ತೆ. ಕೆಲವ್ರಿಗಂತೂ 25 ವರ್ಷ 30 ವರ್ಷ ಆದಂಗೆ ಒಂದು 40 ವರ್ಷ 45 ವರ್ಷದ ಥರ ಅವರು ಕಾಣಿಸ್ತಾ ಇರ್ತಾರೆ. ಈ ಥರ ಒಂದು ಮುಖದಲ್ಲಿ ಆಗುವಂಥ ಜಾಸ್ತಿ ವ್ರಿಂಕಲ್ಸ್ ಪ್ರಾಬ್ಲಮ್ಮು ಯಾಕಾಗುತ್ತೆ ಅನ್ನೋದು, ಅದಕ್ಕೆ ಕಾರಣ ಏನು, ಯಾವ ರೀತಿ ನಾವು ಅದನ್ನು ಆದಷ್ಟು ಪರಿಹಾರ ಮಾಡ್ಕೋಬೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಪಕ್ಕದಲ್ಲಿ ಕಾಣ್ತಾ ಇರುವಂಥ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಯಾಕೆಂದರೆ ನಾನು ಯಾವುದೇ ಒಂದು ಯೂಸ್ಫುಲ್ ಕಂಟೆಂಟ್ ವಿಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ ಮೊದಲು ಬರುತ್ತೆ. ಶೇರ್ ಮಾಡಿ ಮತ್ತು ಲೈಕ್ ಮಾಡೋದನ್ನ ಮರಿಬೇಡಿ ಅಂತ ಕೇಳ್ಕೊಳ್ತೀನಿ. ನೀವು ಹೆಚ್ಚೆಚ್ಚು ಲೈಕ್ ಮಾಡ್ದಂಗೆ ನಮಗೆ ನಾನು ಮಾಡ್ತಾ ಇರೋ ವಿಡಿಯೋ ಕಂಟೆಂಟು ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂತ ಅನ್ಕೋತೀನಿ. ಫ್ರೆಂಡ್ಸ್, ಆದ್ದರಿಂದ ಲೈಕ್ ಮಾಡೋದನ್ನ ಮರಿಬೇಡಿ ಮತ್ತು ನನ್ನ ಚಾನಲ್ಗೆ ಸಪೋರ್ಟ್ ಕೊಡಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ. ಇವಾಗ ನಾವು ಒಂದು 25-30 ಇಯರ್ಸ್ಗೆ ಯಾಕೆ ತುಂಬ ಏಜ್ ಆಗಿರೋ ಥರ ನಮ್ಮ ಮುಖ ಕಾಣಿಸುತ್ತೆ ಅಂದರೆ, ಕೆಲವೊಂದು ಕಾರಣಗಳನ್ನ ನಾನು ಇವಾಗ ಹೇಳ್ತೀನಿ. ನೀವು ಈ ಥರ ಏನಾದರೂ ಈ ಒಂದು ಕಾರಣಗಳು ನಾನು ಇವಾಗ ಹೇಳುವಂಥ ಒಂದು ವಿಷಯಗಳು ನೀವು ಸಹ ಮಾಡ್ತಿದ್ರೆ ತಪ್ಪುಗಳನ್ನ ಅದನ್ನ ನೀವು ಸರಿ ಮಾಡ್ಕೊಳ್ಳಿ ಅನ್ನೋದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಏನು ಮಾಡ್ತೀವಿ ಅಂದರೆ, ಇವಾಗ ನಾವೊಂದು 25 ವರ್ಷ 30 ವರ್ಷ ಅಂದರೆ ಆ ಟೈಮಲ್ಲಿ ನಾವು ಮದುವೆ ಆಗಿರ್ತೀವಿ. ಆಗಿದಾಗ ಏನಾಗುತ್ತೆ, ಮಕ್ಕಳು, ಸಂಸಾರ ಅಂತ ಒಂದು ಬ್ಯುಸಿ ಲೈಫ್ ಇರುತ್ತೆ. ಕೆಲವರು ಹೊರಗಡೆ ಕೆಲಸ ಮಾಡೋರು ಸಹ ತುಂಬ ಹೊರಗಡೆನೂ ಕೆಲಸ ಮಾಡಬೇಕು, ಮನೇಲೂ ಕೆಲಸ ಮಾಡಬೇಕು, ಮಕ್ಕಳು ನೋಡ್ಕೋಬೇಕು. ಈ ಥರ ನಮ್ಮ ಒಂದು ಬ್ಯುಸಿ ಲೈಫಲ್ಲಿ ನಾವೇನು ಮಾಡ್ತೀವಿ, ಎಲ್ಲನೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಈ ಒಂದು ಟೈಮಲ್ಲಿ ನಾವೇನು ಮಾಡ್ತೀವಿ ಅಂತಂದರೆ, ಮುಖದ ಕಡೆ ಅಂದರೆ ಸ್ಕಿನ್ ಕಡೆ ನಾವು ಹೆಚ್ಚಾಗಿ ಗಮನ ಕೊಡೋಕೆ ಹೋಗೋದಿಲ್ಲ. ಆಯಿತಾ, ಕೆಲಸ ಮಾಡ್ಕೊಂಡೇ ನಾವು ಒಂದು ಸ್ವಲ್ಪ ನಮ್ಮ ಆರೋಗ್ಯ, ನಮ್ಮ ಸ್ಕಿನ್ ಕೇರು ಇದನ್ನೆಲ್ಲ ಮರೆತು ಬಿಡ್ತೀವಿ. ಈ ಒಂದು ಟೈಮಲ್ಲಿ ಏನಾಗುತ್ತೆ, ಮುಖ ಏನಾಗುತ್ತೆ, ಒಂದು ಸ್ವಲ್ಪ ನಮ್ಮ ಸ್ಕಿನ್ಗೆ ಯಾವಾಗ ನಾವು ಅದ್ರ ಕಡೆ ಗಮನ ಕೊಡೋದಿಲ್ವ, ಆವಾಗ ಏನಾಗುತ್ತೆ, ನಮ್ಮ ಮುಖ ಸುಕ್ಕುಗಟ್ಟಕ್ಕೆ ಹೆಚ್ಚು ಆ ಒಂದು ಟೈಮಲ್ಲಿ ಹೆಚ್ಚಾಗಿ ಒಂದು ಫೈನ್ ಲೈನ್ಸ್, ರಿಂಕಲ್ಸು ಬರೋ ಸಾಧ್ಯತೆ ಜಾಸ್ತಿ ಅಂತಲೇ ಹೇಳ್ತೀನಿ. ಅದಾದಮೇಲೆ ಏನು ಮಾಡ್ತೀವಿ, ನಾವು ಮುಖಕ್ಕೆ ಮೇಕಪ್ ಹಾಕಿರ್ತೀವಿ. ಮೇಕಪ್ ಹಾಕಿದಾಗ ನಾವು ಸರಿಯಾಗಿ ರಿಮೂವ್ ಮಾಡೋದಿಲ್ಲ ಆ ಮೇಕಪ್ನ. ಹಾಗೆ ರಿಮೂವ್ ಮಾಡ್ದೇನೆ ನಾವು ನೈಟೆಲ್ಲ ಬಿಟ್ಬಿಡ್ತೀವಿ. ನೆಕ್ಸ್ಟ್ ಬೆಳಗ್ಗೆ ಎದ್ದು ನಾವು ವಾಶ್ ಮಾಡ್ತೀವಿ. ಈ ಥರ ಮಾಡೋದ್ರಿಂದ ನಮ್ಮ ಸ್ಕಿನ್ನು ತುಂಬ ಡ್ರೈ ಆಗುತ್ತೆ ಮತ್ತು ರಿಂಕಲ್ಸ್ ಬರೋ ಚಾನ್ಸಸ್ಸು ತುಂಬ ಹೆಚ್ಚಾಗಿರುತ್ತೆ. ಅದ್ರ ಜೊತೆಗೆ ನಾನು ಆಲ್ರೆಡಿ ವೀಡಿಯೋಗಳನ್ನ ಮಾಡಿದ್ದೀನಿ ಸನ್ಸ್ಕ್ರೀನ್ದು. ನಾವು ಬಿಸಿಲು ಟೈಮಲ್ಲಿ ಅದರಿಂದ ಬರುವಂಥ ಅಲ್ಟ್ರಾವೈಲೆಟ್ ರೇಸ್ ಏನಿರುತ್ತೆ, ಆ ಒಂದು ರೇಸ್ಗೆ ನಮ್ಮ ಸ್ಕಿನ್ನು ಎಕ್ಸ್ಪೋಸ್ ಆಗುತ್ತೆ. ಆ ಒಂದು ರೇಸು ನಮ್ಮ ಮುಖಕ್ಕೆ ಡೈರೆಕ್ಟಾಗಿ ಬೀಳೋದ್ರಿಂದನೂ ಸಹ ಏನಾಗುತ್ತೆ, ನಮ್ಮ ಒಂದು ಸ್ಕಿನ್ನಲ್ಲಿ ರಿಂಕಲ್ಸ್ ಬರುವಂಥ ಚಾನ್ಸಸ್ಸು ತುಂಬ ಜಾಸ್ತಿ ಇರುತ್ತೆ. ಮತ್ತು ನಮ್ಮ ಸ್ಕಿನ್ಗೆ ನಾವು ರಿಂಕಲ್ಸಿಂದ ನಾವು ಆದಷ್ಟು ಅವಾಯ್ಡ್ ಮಾಡಬೇಕು ಅಂದರೆ, ನಮ್ಮ ಸ್ಕಿನ್ನು ಒಣಗಬಾರ್ದು. ಅದಕ್ಕೆ ನಾವು ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂದರೆ, ಮಾಯ್ಶ್ಚರೈಸರ್ನ, ನಮಗೆ ಸ್ಕಿನ್ ತಕ್ಕಂಗಿರುವಂಥ ಮಾಯ್ಶ್ಚರೈಸರ್ನ ನಾವು ಅಪ್ಲೈ ಮಾಡೋದನ್ನ ಮರಿಬಾರ್ದು. ಈ ಎಲ್ಲ ಒಂದು ಕಾರಣಗಳಿಂದನೂ ಸಹ ನಮ್ಮ ಮುಖ ಏನಾಗುತ್ತೆ, ತುಂಬ ಒಂದು ಚಿಕ್ಕ ಏಜಲ್ಲಿ ನಾವು ವಯಸ್ಸಾಗಿರೋ ಥರ ನಾವು ಕಾಣಿಸ್ತೀವಿ. ಆದ್ದರಿಂದ ಕೆಲವೊಂದು ಮುಂಜಾಗ್ರತಾ ಕ್ರಮಗಳನ್ನ ನಾವು ಅನುಸರಿಸೋದ್ರಿಂದ ಏನಾಗುತ್ತೆ, ಸ್ವಲ್ಪ ಆದಷ್ಟು ನಾವು ಸ್ಕಿನ್ನನ್ನು ನಾವು ರಿಂಕಲ್ಸಿಂದ ಅವಾಯ್ಡ್ ಮಾಡ್ಬೋದು. ಸ್ವಲ್ಪ ಚಿಕ್ಕ ವಯಸ್ಸಲ್ಲೇ ನಾವು ಹೆಚ್ಚು ವಯಸ್ಸಾಗಿರೋ ಥರ ನಮ್ಮ ಮುಖ ಕಾಣಿಸ್ತೇನೆ, ಇನ್ನೂ ಸ್ವಲ್ಪ ಹೆಂಗಾಗಿರೋ ಥರನೇ ನಾವು ಕಾಣಿಸ್ತೀವಿ. ಈ ಥರ ನಮ್ಮ ಸ್ಕಿನ್ನ ಇಟ್ಕೋಬೋದು. ಅದರಲ್ಲಿ ಯಾವ ರೀತಿಯಪ್ಪ ನಾವು ಮಾಡೋದು, ನಮ್ಮ ಸ್ಕಿನ್ನ ಸ್ವಲ್ಪ ಒಂದು ಪ್ರೊಟೆಕ್ಟ್ ಮಾಡಬೇಕು ರಿಂಕಲ್ಸಿಂದ ಅಂತಂದರೆ, ನಾನು ಇವಾಗ ಕೆಲವೊಂದು ಪಾಯಿಂಟ್ಸ್ನ ಹೇಳ್ತೀವಿ, ನೋಟ್ ಮಾಡ್ಕೊಳ್ಳಿ. ಮೇಯ್ನು ನಾವು ಹೊರಗಡೆ ಹೋಗಬೇಕು ಅಂದರೆ ಸನ್ಸ್ಕ್ರೀನ್ನ ನಾವು ಯೂಸ್ ಮಾಡಬೇಕು, ಇದು ಮೇಯ್ನು. ಮತ್ತು ಆವಾಗಲೇ ಹೇಳ್ದಂಗೆ ನಮ್ಮ ಸ್ಕಿನ್ನ ಒಣಗೋಕ್ಕೆ ಬಿಡಬಾರ್ದು. ನಾವು ಮಾಯ್ಶ್ಚರೈಸರ್ನ ನಾವು ಆದಷ್ಟು ಯೂಸ್ ಮಾಡಬೇಕು. ಮತ್ತು ಹೆಚ್ಚು ಸೋಪ್ನ ನಾವು ಒಂದು ಮುಖದ ಚರ್ಮಕ್ಕೆ ಹಾಕ್ಕೋಬಾರ್ದು. ಸೋಪು ಫ್ರೀ ಇರುವಂತಹ ಒಂದು ಫೇಸ್ ವಾಶ್ ಆಗಿರ್ಬೋದು, ಇಲ್ಲ ನ್ಯಾಚುರಲ್ ನೀವು ಕಡಲೆ ಹಿಟ್ಟಾಗಿರ್ಬೋದು, ಮತ್ತು ಹೆಸರುದು ಕಾಳಿಂದು ಹಿಟ್ಟಾಗಿರ್ಬೋದು, ಆ ಥರದ್ದೆಲ್ಲ ನೀವು ಹಾಲಿನ ಕೆನೆ ಈ ಥರದ್ದೆಲ್ಲ ನೀವು ಡೈಲಿ ಮುಖಕ್ಕೆ ಅಪ್ಲೈ ಮಾಡೋದ್ರಿಂದ ನಮ್ಮ ಸ್ಕಿನ್ಗೆ ನ್ಯಾಚುರಲ್ ಆಗಿರುವಂತಹ ಒಂದು ಆಯಿಲಿನೆಸ್ ಇರುತ್ತೆ. ಅಂದರೆ ಒಣಗೋದಿಲ್ಲ, ತ್ವಚೆ ಡ್ರೈನೆಸ್ ಇರೋದಿಲ್ಲ. ನಮ್ಮ ಒಂದು ಸ್ಕಿನ್ ಏನಾಗಿರುತ್ತೆ, ಒಂದು ಸ್ವಲ್ಪ ಮೃದುವಾಗಿ ನಮಗೆ ಮಾಯ್ಶ್ಚರೈಸರ್ ನ್ಯಾಚುರಲ್ ಆಗಿ ಸಿಗುತ್ತೆ. ಆದ್ದರಿಂದ ಸೋಪ್ನ ಆದಷ್ಟು ನೀವು ಬಳಸೋದನ್ನ ಅವಾಯ್ಡ್ ಮಾಡಬೇಕು. ಮತ್ತು ನಾನು ಹೇಳೋದು ಏನಂತಂದರೆ, ನಾವು ಸ್ವಲ್ಪ ಯಾವುದೇ ಒಂದು ಮೇಕಪ್ ಪ್ರಾಡಕ್ಟ್ ಆಗಿರ್ಬೋದು, ಕ್ರೀಮ್ಸ್ ಆಗಿರ್ಬೋದು, ಮಾಯ್ಶ್ಚರೈಸರ್, ಸನ್ಸ್ಕ್ರೀನ್, ನಾವು ಏನೇ ಮುಖಕ್ಕೆ ಚರ್ಮಕ್ಕೆ ನಾವು ಹಾಕುವಂಥ ಪ್ರಾಡಕ್ಟ್ನ ನಾವು ನೀಟಾಗಿ ನಮ್ಮ ಸ್ಕಿನ್ಗೆ ಸೆಟ್ ಆಗುವಂಗೆ ನಾವು ನೋಡಿಕೊಂಡು ಪ್ರಾಡಕ್ಟ್ನ ತೊಗೋಬೇಕು. ಒಳ್ಳೆ ಬ್ರ್ಯಾಂಡೆಡ್ ಆಗಿರೋದನ್ನ ನೀವು ನೋಡಿ ತೊಗೊಳ್ಬೇಕು. ಕಮ್ಮಿ ಕ್ವಾಲಿಟಿ ಇರೋದು ಏನೋ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗುತ್ತೆ ಅಂತ ಎಲ್ಲನೂ ನಾವು ಮುಖಕ್ಕೆ ಅಪ್ಲೈ ಮಾಡಬಾರ್ದು. ನೀವು ಸನ್ಸ್ಕ್ರೀನ್ ಏನಾದರೂ ಯೂಸ್ ಮಾಡ್ತಾ ಇಲ್ಲ ಅಂದರೆ, ಮಸ್ಟ್ ಆ್ಯಂಡ್ ಶುಡ್ ನಾನು ಹೇಳೋ ಪ್ರಕಾರ ಸನ್ಸ್ಕ್ರೀನ್ ಯೂಸ್ ಮಾಡಿದ್ರೆ ನಿಮಗೆ
ಸ್ಕಿನ್ಗೆ ತುಂಬ ಪ್ರೊಟೆಕ್ಷನ್ಸ್ ಕೊಡುತ್ತೆ. ಅದು ನಾವು ಯೂಸ್ ಮಾಡೋದೇ ಇಲ್ಲ, ನಮ್ಮ ಸ್ಕಿನ್ಗೆ ಸೆಟ್ ಆಗೋದೇ ಇಲ್ಲ ಅಂದರೆ ನೀವು ಹೊರಗಡೆ ಹೋಗಬೇಕಾದ್ರೆ ಮುಖಾನ ನೀವು ಒಂದು ಬಟ್ಟೆಯಿಂದ ಕವರ್ ಮಾಡಿಕೊಂಡು ಆದಷ್ಟು ನೀವು ಸೂರ್ಯನ ಶಾಖ ನಿಮ್ಮ ಚರ್ಮದ ಮೇಲೆ ಬೀಳದೇ ಇರೋ ಥರ ನೀವು ಅವಾಯ್ಡ್ ಮಾಡ್ಕೊಳ್ಳಿ. ಮತ್ತು ನಾನು ಯೂಸ್ ಮಾಡ್ತಾ ಇರೋದು ನಿಮ್ಗೆ ಹೇಳೋದು ಒಂದು ಬೆಸ್ಟ್ ಅಂತಂದರೆ ನೀವು ನೈಟ್ ಹೊತ್ತು ಆಲೋವೆರಾ ಜೆಲ್ ಸಿಗುತ್ತೆ ಮಾರ್ಕೆಟಲ್ಲಿ. ಆದ್ದರಿಂದ ನೀವು ಆಲೋವೆರಾ ಜೆಲ್ನ ನೀವು ನೈಟು ಮಸಾಜ್ ಮಾಡಿ ನೀವು ಮಲಗಿ ಬೆಳಗ್ಗೆ ಎದ್ದು ನೀವು ವಾಶ್ ಮಾಡೋದ್ರಿಂದ ನಿಮ್ಮ ಒಂದು ಸ್ಕಿನ್ ಸ್ಮೂತಾಗಿರುತ್ತೆ, ಒಂದು ರಿಂಕಲ್ದಿಂದ ಅವಾಯ್ಡ್ ಆಗುತ್ತೆ. ನಾವು ಆಲೋವೆರಾ ಜೆಲ್ಲು ನಾವು ನ್ಯಾಚುರಲ್ ಆಗಿರೋದೇ ಯೂಸ್ ಮಾಡ್ತೀವಿ ಅಂತಂದರೆ ನೀವು ನ್ಯಾಚುರಲ್ ಆಗಿರುವಂಥ ಆಲೋವೆರಾ ಜೆಲ್ನ ನೀವು ತಗೊಂಡು ನೈಟ್ ಹಾಕ್ಕೊಂಡು ನೀವು ಬೆಳಗ್ಗೆ ಎದ್ದು ವಾಶ್ ಮಾಡ್ಬೋದು. ಇಲ್ಲ ಒಂದು 2 ಅವರ್ಸ್ ಬಿಟ್ಟು ನೀವು ಅದು ಒಣಗಿಸ್ಬಿಟ್ಟು ವಾಶ್ ಮಾಡ್ಬೋದು. ನ್ಯಾಚುರಲ್ ಆಗಿರುವಂಥ ಆಲೋವೆರಾ ಆದರೂ ಯೂಸ್ ಮಾಡಿ, ಮಾರ್ಕೆಟಲ್ಲಿ ಇರುವಂಥ ಆಲೋವೆರಾ ಜೆಲ್ ಆದರೂ ಯೂಸ್ ಮಾಡಿ. ಅದು ನಿಮ್ಮ ಸ್ಕಿನ್ಗೆ ರಿಂಕಲ್ಸಿಂದ ಅವಾಯ್ಡನ್ನು ಮಾಡುತ್ತೆ. ಅದ್ರ ಜೊತೆಗೆ ನಾನು ಹೇಳುವಂಥದ್ದು ಏನಪ್ಪ ಅಂತಂದರೆ ನೀವು ಹೆಚ್ಚು ಆದಷ್ಟು ಸೊಪ್ಪು, ತರಕಾರಿಗಳು ಮತ್ತು ಡ್ರೈ ಫ್ರೂಟ್ಸ್ಗಳನ್ನ ತಿನ್ನೋದು, ಆದಷ್ಟು ಎಣ್ಣೆ ಪದಾರ್ಥಗಳನ್ನ ಕಮ್ಮಿ ಮಾಡಬೇಕು ನೀವು. ಅದರಿಂದನೂ ಸಹ ನಮ್ಮ ಮುಖ ಒಂದು ಪಿಂಪಲ್ಸ್ ಆಗೋದು, ರಿಂಕಲ್ಸ್ ಆದಷ್ಟು ಬೇಗ ಬರೋವಂಥದ್ದನ್ನೆಲ್ಲ ಇದೂ ಸಹ ಒಂದು ಕಾರಣವೂ ಇರ್ಬೋದು. ನಮ್ಮ ಒಂದು ಫುಡ್ ಹ್ಯಾಬಿಟ್ಸು ಅದು ನಮ್ಮ ಒಂದು ಸ್ಕಿನ್ನು ಯೂತ್ಫುಲ್ಲಾಗಿ ಯಂಗಾಗಿ ಒಂದು ನಮ್ಮ ಸ್ಕಿನ್ ಕಾಣಬೇಕು, ನಮ್ಮ ಸ್ಕಿನ್ನಲ್ಲಿ ತೇವಾಂಶ ನಮಗೆ ಸಿಗಬೇಕು ನ್ಯಾಚುರಲ್ ಆಗಿ ಅಂದರೆ ನಾವು ಮಾಡಬೇಕಾಗಿರೋ ಫಸ್ಟ್ ಕೆಲಸ ಏನಪ್ಪ ಅಂತಂದರೆ ನಾವು ಕನಿಷ್ಠ ಪಕ್ಷ 4 ಲೀಟ್ರ್ ನೀರಾದರೂ ಡೈಲಿ ಕುಡಿಬೇಕು ಅಂತ ಹೇಳ್ತಾರಲ್ವ. ನಾವು ಆದಷ್ಟು ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ನೀರು ಕುಡಿಬೇಕು. ಅಷ್ಟು ನಮ್ಮ ಕೈಲಿ ನನಗೆ ನೀರು ಕುಡಿಯೋಕ್ಕಾಗಲ್ಲ ಅನ್ನೋರು, ಈಗ ನೀವು ಫ್ರೂಟ್ಸ್ ಎಲ್ಲ ತಿಂತೀರಲ್ವ, ಆ ಫ್ರೂಟ್ಸ್ನೇ ಜ್ಯೂಸ್ ಥರ ಮಾಡಿಕೊಂಡು ನೀವು ಕುಡಿಯೋದ್ರಿಂದ ನಿಮಗೆ ಫ್ರೂಟ್ ತಿಂದಂಗೂ ಆಗುತ್ತೆ, ಆ ಒಂದು ನೀರಿನ ಅಂಶ ನಮ್ಮ ದೇಹದೊಳಗಡೆ ಹೋದಂಗೂ ಆಗುತ್ತೆ. ಆದ್ದರಿಂದ ಹೆಚ್ಚು ನೀರು ಕುಡಿಯೋದ್ರಿಂದ ನಿಮ್ಮ ಸ್ಕಿನ್ನು ಮತ್ತು ಯೂತ್ಫುಲ್ಲಾಗಿ ಕಾಣಿಸುತ್ತೆ. ಅದ್ರ ಜೊತೆಗೆ ನೀವೇನು ಮಾಡಬೇಕು ಅಂದರೆ ಸರಳ ವ್ಯಾಯಾಮ ಮಾಡೋದು, ಧ್ಯಾನ ಮಾಡೋದು, ಇದನ್ನೆಲ್ಲ ನೀವು ಡೈಲಿ ಲೈಫಲ್ಲಿ ಅಭ್ಯಾಸ ಮಾಡೋದ್ರಿಂದ ನಿಮ್ಗೆಲ್ರಿಗೂ ಗೊತ್ತು ಯೋಗಾಭ್ಯಾಸ ಮಾಡೋರು ಯಾವ ರೀತಿ ಇರ್ತಾರೆ, ಎಷ್ಟೇ ವಯಸ್ಸಾದರೂ ಹೆಂಗಾಗಿ ಕಾಣಿಸ್ತಾ ಇರ್ತಾರೆ ಅಂತ. ಇದು ನಿಮಗೆ ಗೊತ್ತಿರೋದೆ, ಆದರೂ ನಾವು ಮಾಡೋದಿಲ್ಲ. ಆದ್ದರಿಂದ ನೀವು ಆದಷ್ಟು ಒಂದು ಎಕ್ಸಸೈಸಸ್ಸು, ಒಂದು ಧ್ಯಾನಗಳನ್ನ ಮಾಡೋದ್ರಿಂದ ನಿಮ್ಮ ವಯಸ್ಸನ್ನ ಏನು ಮಾಡ್ಬೋದು, ನೀವು ಒಂದು ವಯಸ್ಸಾಗಿರೋ ಥರ ಕಾಣಿಸೋದನ್ನ ನಾವು ಮುಂದೂಡ್ಬೋದು. ಈ ಒಂದು ಅಭ್ಯಾಸಗಳನ್ನ ನೀವು ಡೈಲಿ ಲೈಫಲ್ಲಿ ಮಾಡ್ಕೊಂಡು ಬನ್ನಿ. ನಿಮ್ಮ ಸ್ಕಿನ್ನು ಯಾವ ರೀತಿ ಚೇಂಜಸ್ ಆಗುತ್ತೆ ಅನ್ನೋದನ್ನ ನಾನು ಕಮೆಂಟ್ ಮಾಡಿ ತಿಳಿಸಿ. ಇದ್ರ ಜೊತೆಗೆ ನಾನು ನಿಮಗೆ ಒಂದು ವಾರಕ್ಕೆ 2 ಸಲ ಮಾಡಿ ನಾನು ಈ ಒಂದು ಫೇಸ್ ಪ್ಯಾಕ್ನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇದನ್ನ ನೀವು ಮಾಡೋದ್ರಿಂದ ನಿಮ್ಮ ಮುಖ ಒಂಥರ ಗ್ಲೋ ಆಗುತ್ತೆ ಮತ್ತು ಹೆಂಗಾಗಿ ಕಾಣಿಸುತ್ತೆ. ನಿಮ್ಮ ಒಂದು ಸ್ಕಿನ್ನಲ್ಲಿ ಯಾವ ರೀತಿ ಇವಾಗ ಗೆರೆಗಳು ಬರೋಕ್ಕೆ ಶುರು ಮಾಡಿದೆಯೋ ಆ ಒಂದು ಗೆರೆಗಳೆಲ್ಲ ಆದಷ್ಟು ಬರದೇ ಇರೋ ಥರ ಅವಾಯ್ಡ್ ಮಾಡುತ್ತೆ. ಒಂದು ಫೇಸ್ ಪ್ಯಾಕ್ನ ನಾನು ಇವಾಗ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ, ನೋಡ್ಕೊಂಡು ಬರೋಣ ಬನ್ನಿ. ಈ ಒಂದು ಫೇಸ್ ಪ್ಯಾಕ್ನ ನಾವು ಮುಖಕ್ಕೆ ಹಚ್ಚೋಕ್ಕೆ ಮೊದಲು ನಾವು ಫೇಸ್ನ ಚೆನ್ನಾಗಿ ವಾಶ್ ಮಾಡ್ಕೊಂಡಿರಬೇಕು. ನೆಕ್ಸ್ಟು ಈ ಒಂದು ಪ್ಯಾಕ್ ಲೆಮನ್ ಮತ್ತು ಹನಿ ಮಿಕ್ಸ್ ಮಾಡಿರುವಂಥ ಪ್ಯಾಕ್ನ ಮುಖದ ಎಲ್ಲ ಕಡೆನೂ ನಾವು ನೀಟಾಗಿ ಹಚ್ಚಬೇಕು. ಈ ಒಂದು ಹನಿ ಏನಿದೆಯೋ ಇದು ನ್ಯಾಚುರಲ್ ಗಿಫ್ಟ್ ಅಂತಲೇ ಹೇಳ್ಬೋದು ನಮಗೆ. ಹನಿ ಮತ್ತು ಲೆಮನ್ ಜ್ಯೂಸಲ್ಲಿರುವಂಥ ಆ್ಯಂಟಿಬ್ಯಾಕ್ಟೀರಿಯಲ್ ಫಾರ್ಮುಲಾ ಏನಿದೆ ಇದು ನಮ್ಮ ಒಂದು ಸುಕ್ಕುಗಟ್ಟೋದನ್ನ ಅವಾಯ್ಡ್ ಮಾಡುತ್ತೆ. ಮತ್ತು ಲೆಮನಲ್ಲಿರುವಂಥ ನ್ಯಾಚುರಲ್ ಬ್ಲೀಚಿಂಗ್ ಆಗಿರ್ಬೋದು, ವಿಟಮಿನ್ ಸಿ ಆಗಿರ್ಬೋದು, ಇವೆಲ್ಲನೂ ಸಹ ನಮ್ಮ ಒಂದು ಸ್ಕಿನ್ನು ಏಜ್ ಆಗ್ದಂಗೆ ಒಂದು ತಡೆಗಟ್ಟೋಲ್ಲೇ ಹೆಲ್ಪ್ ಮಾಡುತ್ತೆ. ಈ ಒಂದು ಫೇಸ್ ಪ್ಯಾಕ್ನ ನೀವು 30 ಮಿನಿಟ್ಸ್ ಒಣಗಕ್ಕೆ ಬಿಟ್ಟು ನಂತರ ವಾಶ್ ಮಾಡಬೇಕು. ಇದನ್ನು ನೀವು ವಾರಕ್ಕೆ 2 ಸಲ ನೀವು ಬಳಸಬೇಕು. ಆಗ ರಿಸಲ್ಟ್ ನಿಮಗೆ ಗೊತ್ತೇ ಆಗುತ್ತೆ. ನೋಡಿ ನಾನು ಇವಾಗ ವಾಶ್ ಬಂದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮತ್ತು ನೀವು ನನ್ನ ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡ್ಬೋದು. ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಆಗಿರ್ತೀನಿ, ಚೆಕ್ ಮಾಡ್ಕೊಳ್ಳಿ.